ಎಲೆಯಲ್ಲಿ ಸೆಲೆಯಾದ ಭಾವನೆಯ ಬೆಳಕೆ 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 ಹಲೋ, ಹೇಳಿ ಸರ್ ನಮಸ್ತೆ. ಲಲಿತ ಕಲಾ ಅಕಾಡೆಮಿಯಿಂದ ಮಾತಾಡ್ತಾ ಇರೋದು. ಈ ಸಾರಿ ಪೇಂಟಿಂಗ್ ಕ್ಯಾಂಪ್ಗೆ ಆಯ್ಕೆ ಆಗಿದ್ದೀರಿ ಸರ್. ಇನ್ವಿಟೇಷನ್ ಕಳಿಸಿದ್ದೇವೆ, ಬಂದು ತಲುಪಿದೆಯಾ ಸರ್? ಎಸ್ ಹೌದು, ಬಂದು ತಲುಪಿದೆ. ಖುಷಿ ಆಯಿತು. ಇನ್ವಿಟೇಷನ್ ನೋಡಿದೆ, ಖಂಡಿತ ಬರ್ತೀನಿ ಸರ್. ಥ್ಯಾಂಕ್ ಯು. ಅಣ್ಣ, ಒಂದು ಕಡಕ್ ಟೀ ಕುಡಿ. ಹಾಂ ಆಯ್ತು ಸರ್. ತಗೊಳ್ಳಿ ಸರ್. ಅಣ್ಣ, ಇಲ್ಲಿ ಅಕ್ಕಪಕ್ಕ ಯಾವುದಾದ್ರೂ ದೇವಸ್ಥಾನ ಅಥವಾ ನದಿ ಉಂಟಾ? ಇದೆ ಸರ್. ಇಲ್ಲಿಂದ 1 ಕಿಲೋಮೀಟ್ರಿಗೆ ಎಡ್ ಸೈಡ್ನಲ್ಲಿ ಒಳ್ಳೆ ಸೀನ್ ಇದೆ ಸರ್. ಎಲ್ಲ ಸಿನಿಮಾದಲ್ಲೆಲ್ಲ ಶೂಟಿಂಗ್ ತಗೊಂಡು ಹೋಗ್ತಾರೆ. ಎಲ್ಲ ಚೆನ್ನಾಗಿದೆ ಸರ್. ಹೌದಾ? ಹಾಂ ಸರ್. ಎಕ್ಸ್ಕ್ಯೂಸ್ ಮೀ ಸರ್. ಸರ್, ನಿಮ್ಮ ಪೇಂಟಿಂಗ್ ತುಂಬ ಸಲ ನೋಡಿದ್ದುಂಟು. ವರ್ಕ್ ಫೋರ್ಸು, ಬ್ರಷ್ ಫ್ಲೋ ಭಯಂಕರ ಸರ್. ನೀವಿಬ್ಬರು ಆರ್ಟ್ ಸ್ಟೂಡೆಂಟ್ಸಾ? ಹೌದು ಸರ್, ನಾನು ಫೈನ್ ಆರ್ಟ್ಸ್, ಇವರು ಆ್ಯನಿಮೇಟರ್. ಸರ್, ಈ ಕ್ಯಾಮ್ರಾ ನಿಮ್ದಾ? ನಮಗೂ ಫೋಟೋಗ್ರಫಿ ಸಖತ್ ಇಷ್ಟ ಸರ್. ಓ, ಹಾಗಾದರೆ ಸಂಜೆ ಮಾರ್ಕೆಟ್ ಕಡೆ ಫೋಟೋಗ್ರಫಿಗೆ ಬರ್ತೀರಾ? ಸರ್, ನಿಮ್ಮ ಜೊತೆ ಇರೋದು ಅಂದರೆ ಒಂದು ಸಂಭ್ರಮ. ಈ ಕ್ಯಾಂಪ್ ಮುಗಿಯೋವರೆಗೂ ನಿಮ್ಮ ಜೊತೆನೇ ಇರ್ತೀವಿ ಸರ್. ಹೋಗೋಣ ಈವ್ನಿಂಗ್. ಓಕೆ, ಡನ್. ಇದೊಂದು ಪೇಂಟಿಂಗ್ ಮುಗಿಸ್ಬಿಡ್ತೀನಿ.
ಮಾರ್ನಿಂಗ್ ಮತ್ತು ಈವ್ನಿಂಗ್ ಫೋಟೋಗ್ರಫಿ ಮಜಾನೇ ಬೇರೆ ಅಲ್ಲ ಸರ್? ಹ್ಞೂ, ಸೂರ್ಯನ ಬೆಳಕು ಓರಿಯಾಗಿ ಬೆಳೋದ್ರಿಂದ ಅದ್ರ ನೆರಳಿನ ಪ್ರಮಾಣ ಹೆಚ್ಚಾಗಿ ಆಬ್ಜೆಕ್ಟ್ ಎಲ್ಲ ಹೈಲೈಟಾಗಿ ಕಾಣ್ತದೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಫೋಟೋಗ್ರಫಿಲಿ ಎಲ್ಲ ಬೆಳಕು ಮಜಾ ಕೊಡ್ತದೆ. ಮಧ್ಯಾಹ್ನದ ಬೆಳಕಿದೆಯಲ್ಲ ಅದು ಫ್ಲಾಟ್ ಆಗಿರೋದ್ರಿಂದ ಅದ್ರ ಬ್ಯೂಟಿ ಆಫ್ ಎಲಿಮೆಂಟ್ಸ್ ಬೇರೆಯೇ ಇರ್ತದೆ. ಅದನ್ನು ಕ್ಯಾಚ್ ಮಾಡ್ತಾ ಅದನ್ನು ಎಕ್ಸಾಗ್ಸಿರೇಟ್ ಮಾಡಿ ತೋರಿಸೋದಿದೆಯಲ್ಲ ಅದು ನಮ್ಮ ಹ್ಯಾಂಡ್ಲಿಂಗು ಮತ್ತು ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಓ ಹೌದಾ, ಈ ಕ್ಯಾಮ್ರಾ ಎಂಥ ಪೆಕ್ರ ನಮಗೊಂದು ಸವಾಸ ಆಯ್ತಲ್ಲ. ಹಿಂಗಾರು ತಪ್ಸ್ಕೊಂಡು ಹೋಗ್ಬೇಕು. ಕ್ಯಾಮ್ರಾ ಬೇರೆ ಕೈ ಕೊಟ್ಟೋಗಿದ್ದಾರಲ್ಲ, ಒಳ್ಳೆ ಪಜಿತಿ ಆಯಿತು ಮಾರೆ. ಛೇ, ಮೇಡಮ್ ನಮಸ್ಕಾರ. ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಹೆಲ್ಪಾ? ನಾವು ಅದಕ್ಕೆ ಇರೋದು. ಎಲ್ಲ ವ್ಯವಸ್ಥೆ ಆಗಿದೆಯಾ? ಏಯ್ ಸುಮ್ಮನಿರೆ. ಹಾಂ ಸರ್ ಹೇಳಿ. ನಿಮ್ಮೊಬ್ಬರ ಹತ್ರನೇ ಮಾತಾಡಬೇಕಿತ್ತು. ಇವರು ಹಾಂ, ಮಾತಾಡಿ ಮಾತಾಡಿ. ಏಯ್ ಅಲ್ಲಿ ನೋಡ, ಒಬ್ಳು ಹೋಗೇ ಬಿಟ್ಲು. ಏಕೆ ನಿಂಗೂ ಬೇಕಾ? ಹೋಗ ಕಾರ್ಟೂನ್ ಮಗನೇ. ಅಲ್ಲಿ ನೋಡ, ಫಿಕ್ಸ್ ಆಗ್ತಿದೆ. ಹಾಗಾದರೆ ನಾವ್ಯಾಕಿರೋದು? ಹೋಗುವ ಬಾ, ಏಯ್ ಮನೆ ಹೋಗುವ. ನಿಲ್ಲ, ಕೆಲಸ ಆದ್ಮೇಲೆ ಕ್ಲೀನ್ ಮಾಡಕ್ಕೆ ನಿನ್ನಪ್ಪ ಬತ್ನಾ. ಕ್ಯಾಮ್ರಾ ಕೊಟ್ಟು ಹೋಗುವ. ಸರಿ. ಎಲ್ಲಿಗೆ ಹೋಗೋದು? ಎಲ್ಲ ರೆಡಿ ಇದೆಯಾ? ಇವತ್ತು ನನಗೆ ಇಷ್ಟ ಇಲ್ಲ. ನಾಳೆ ಮಾರ್ನಿಂಗ್ 5 ಗಂಟೆಗೆ ಬಿಳಿ ಸೀರೆ ಉಟ್ಕೊಂಡು ಬೈಪಾಸ್ ರೋಡಲ್ಲಿ ಗಣೇಶ್ ದೇವಸ್ಥಾನ ಪಕ್ಕ ನದಿ ಹತ್ರ ಬಂದುಬಿಡಿ. ಏನೋ ಬಿಳಿ ಸೀರೆನಾ? ಇಲ್ಲ ನನ್ನ ಹತ್ರ. ಮಾರ್ನಿಂಗ್ 5 ಗಂಟೆಗೆ ಬಿಳಿ ಸೀರೆ ಉಟ್ಕೊಂಡು ನದಿ ಹತ್ರ ಬಂದುಬಿಡಬೇಕು. ಇಲ್ಲ ಅಂತಂದ್ರೆ ನಮ್ಮ ಕೆಲಸ ಎಡವಟ್ ಆಗ್ತದೆ. ಸರಿನಾ? ಸರಿ. ಒಳ್ಳೆ ಪೆಕ್ರ ನನ್ನ ಮಗನ ಸವಾಸ ಆಯಿತು. ನೋಡು ಬರೋದಕ್ಕೂ ಟೈಮ್ ಬೇಕಂತೆ. ಒಳ್ಳೆ ಯಾವುದೋ ಭಟ್ರ ಮನೆಗೆ ಹೋಗಿ ಜಾತಕ ಕೇಳಿರ್ಬೇಕು. ಮೇಡಮ್, ನಾಳೆ 5 ಗಂಟೆಗೆ ನದಿ ಹತ್ರ ಬಂದುಬಿಡಬೇಕು. ಓಕೆನಾ? ಏನಾಯ್ತು ಸರ್, ನೀವು ಈ ಥರ ಅಂತ ಗೊತ್ತಿರಲಿಲ್ಲ ಸರ್. ನಾವು ಮನೆಗೆ ಹೊಡ್ತೀವಿ. ಅವಾಗಲೇ ಹೇಳಿದ್ರಿ ಕ್ಯಾಂಪ್ ಮುಗಿಯೋರ್ಗು ನಿಮ್ಮ ಜೊತೆಲೇ ಇರ್ತೀನಿ ಅಂತ. ಈಗ ನೋಡಿದ್ರೆ ಹಿಂಗೆ ಅಂತಿದ್ರಲ್ರೋ. ಸರ್, ನಮ್ಮ ಮನೆಯವರೇನಾದರೂ ಈ ಸ್ಥಿತಿಲಿ ನೋಡಿದ್ರೆ ಅಷ್ಟೇ. ಇಲ್ಲ ಸರ್. ಇವಾಗ ಏನಾಗಿದೆ ಅಂತ ಹಿಂಗೆ ಆಡ್ತಿದ್ದೀರಾ? ಕ್ಯಾಂಪ್ ಮುಗಿಯೋರು ನನ್ನ ಜೊತೆಲೇ ಇರಬೇಕು. ನಿಮ್ಮ ಮನೆ ಫೋನ್ ಮಾಡಿ ಹೇಳಿ ಬರೋಕ್ಕಾಗಲ್ಲ ಅಂತ. ಬೆಳಗ್ಗೆ ಮಾರ್ನಿಂಗ್ 5 ಗಂಟೆಗೆ ಸ್ಪಾಟ್ಕೋಬೇಕು. ಬನ್ನಿ, ಕ್ಯಾಮ್ರಾ ಫುಲ್ ಚಾರ್ಜ್ ಮಾಡ್ಕೋಬೇಕು. ಇಲ್ಲಿ ಎಂತ ಮಾಡಿದ್ರು ಸಿಕ್ಕಾಬಿಟ್ಟೆ ಚಳಿ ಬೇರೆ. ಮತ್ತೆ ಇಂಥ ಗಿರಾಕಿ ಸವಾಸನೆ ಬೇಡ. ಮೂಡಿ ಮಾಸಣುವ ಚಿತ್ರ ಕಾಣಣ್ಣ, ಈ ಬದುಕು ಬಾಳೆವೆಲ್ಲ ನೋಟದಾಗಿನ ಪಾತ್ರ ಕಾಣಣ್ಣ. ಇದು ಯಾವ ಸನ್ನಿವೇಶ? ಸೀತೆ ರಾಮನ್ಗಾಗಿ ಕಾಯ್ತಿರೋ ಸನ್ನಿವೇಶ. ದೂರ ದೇಶದ ಹಕ್ಕಿ ಬಂದಿತ್ತು, ಈ ಮರ್ತ್ಯದಾಗಿನ ತೋಪಿಗಿಳಿದು ಗೂಡ ಕಟ್ಟಿತ್ತು. ಜೀವಕ್ಕೇನು ಭ್ರಾಂತಿ ಹಿಡಿದಿತ್ತು. ಭಾವದೊಳಗಣ ತಂತಿ ಮಿಡಿದಿತ್ತು. ಏಯ್ ಫೋಟೋ ತೆಗೆದ್ರೆ ಎಕ್ಸ್ಟ್ರಾ ಚಾರ್ಜ್ ಆಗ್ತದೆ.
ಸರಿ ಕೊಟ್ರಾಯ್ತು ಬಿಡಿ. ಎಲ್ಲೆ ಎಲ್ಲಿಗೂ ಕಾಣ ಬಯಸಿತ್ತು ಕನಸು ನಾಡನು ಮನಸ್ಸು ನೆನೆಸಿತ್ತು ನಸುಕು ನಾಡನು ಬೇಡಬೇಕಣ್ಣ ಹಬ್ಬಿರುವ ಕತ್ತಲ್ ಮುಸುಕು ಸರಿಸಿ ನೋಡಬೇಕಣ್ಣ ನಸುಕು ನಾಡನು ಬೇಡಬೇಕಣ್ಣ ಹಬ್ಬಿರುವ ಕತ್ತಲ್ ಮುಸುಕು ಸರಿಸಿ ನೋಡಬೇಕಣ್ಣ ಬದುಕು ಬಾಳೆವೆಲ್ಲ ನೋಟದಾಗಿನ ಪಾತ್ರ ಕಾಣಣ್ಣ ನೋಟದಾಗಿನ ಪಾತ್ರ ಕಾಣಣ್ಣ ಆ ಸರ್ ಇದು ಶಾಕುಂತಲೆ ತನ್ನ ದುಷ್ಯಂತನಿಗಾಗಿ ಕಾಯ್ತಾ ಇರೋದು. ಇನ್ನೆಷ್ಟೊತ್ತು? ಬೆಳಕಾಗ್ಬಿಡ್ತು. ಬೇಗ ಬೇಗ ಮಾಡಿ. 3 ಜನ ಬತ್ರ ಇಲ್ಲ ಒಬ್ರೇನಾ? ಹಾಂ, ಬನ್ನಿ ಇಲ್ಲಿ ಬನ್ನಿ. ಇದಿಟ್ಕೊಳ್ಳಿ, ನೀವು ಹೊರಡ್ಬಹುದು. ನನ್ನ ಜೀವನದಲ್ಲಿ ಏನೂ ಮಾಡದೆ ಹಾಗೆ ಕಳಿಸಿರೋದು ಅಂದರೆ ನೀವು ಮಾತ್ರ. ನಿಮಗೆ ದೇವರು ಒಳ್ಳೇದು ಮಾಡಲಿ. ಹಾಂ, ಹೇಳಿ. ಸರ್, ನಾನು ಉಡುಪಿಯಿಂದ ನಂದೊಂದು ಚಿಕ್ಕ ಇಂಡಸ್ಟ್ರಿ ಇದೆ. ಹಾಂ. ಹೊಸ ವರ್ಷಕ್ಕೆ ಕ್ಯಾಲೆಂಡರ್ ಮಾಡ್ತಿದ್ದೀನಿ. ಹಾಂ ನಿಮ್ಮ ಪೇಂಟಿಂಗ್ಸ್ ಹಾಕ್ಕೊಳ್ಬೇಕಂತ ಆಸೆ. ಹಾಂ ಅದ್ರ ಫೋಟೋಸ್ ಕಳಿಸಿದ್ರೆ ತುಂಬ ಅನುಕೂಲ ಆಗ್ತಿತ್ತು. ಅಮೌಂಟ್ ಎಷ್ಟಂತ ಹೇಳಿದರೆ ಅಕೌಂಟ್ಗೆ ಹಾಕ್ತೀನಿ. ತುಂಬ ಖುಷಿಯಾಯಿತು ನಿಮ್ಮ ಮಾತು ಕೇಳಿ. ವಿಷಯ ಏನಂತಂದರೆ, ನಾನು ಮಾಡಿರೋ ಪೇಂಟಿಂಗ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಸ್ವಲ್ಪ ನನ್ನ ಹತ್ರ ಫೋಟೋಗ್ರಾಫ್ಸ್ ಇದೆ. ಬೇಕಾದರೆ ನಿಮಗೆ ಇಮೇಲ್ ಮಾಡ್ತೇನೆ, ಇಷ್ಟ ಆದರೆ ಬಳಸ್ಕೊಳ್ಳಿ. ಹಾಂ, ಓಕೆ ಸರ್. ಹಾಗಾದರೆ ಇಮೇಲ್ ಮಾಡಿ, ಅದನ್ನು ನೋಡಿ ನಿಮಗೆ ಕಾಲ್ ಮಾಡ್ತೀನಿ. ಓಕೆ.
ಹಲೋ. ಸರ್ ಫೋಟೋಸ್ ನೋಡಿದೆ, ತುಂಬ ಚೆನ್ನಾಗಿ ಬಂದಿದೆ. ಈ ಫೋಟೋಗಳನ್ನು ಕ್ಯಾಲೆಂಡ್ರಿಗೆ ಹಾಕ್ಕೊತೀನಿ ಸರ್. ಅಮೌಂಟು ಸರಿ ಸರ್, ನಿಮ್ಮ ಕಲೆ ಮೇಲಿನ ಪ್ರೀತಿ ಹೀಗೆ ಇರಲಿ. ನಿಮಗೆ ಖುಷಿ ಇದ್ದಷ್ಟು ಹಾಕಿ ಸರ್, ಪರವಾಗಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಬಾಯ್. ಬಾಯ್ ಬಾಯ್. ಹಲೋ. ಸರ್, ನಾವು ಮಂಗಳೂರಿಂದ ಆರ್ಟ್ ಸ್ಟೂಡೆಂಟ್ಸು. ಹಾಂ. ಫೋಟೋಶೂಟ್ ನೆನಪಿದೆಯಾ ಸರ್? ನಿಮ್ಮನ್ನು ನೋಡಿ 6 ತಿಂಗಳಾಯಿತು. ಹೇಗಿದ್ದೀರಾ? ಓ ಫೈನ್ ಫೈನ್. ನಿಮ್ಮನ್ನು ಮರೆಯೋಕ್ಕಾಗತ್ತಾ? ಚೆನ್ನಾಗಿದ್ದೀರಿ ತಾನೆ ಇಬ್ಬರು? ನಾನು ಪೇಂಟಿಂಗ್ ಮಾಡ್ತಾಯಿದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ, ಮಾತಾಡೋಣ. ಓಕೆ ಸರ್. ಹಾಂ ಸರ್, ನಿಮ್ಮದು ಮಿಸ್ ಕಾಲ್ ಇತ್ತು, ಯಾರು ಅಂತ ಗೊತ್ತಾಗಲಿಲ್ಲ. ಸರ್, ನಾವು ಮಂಗಳೂರು RNS ಸ್ಕೂಲಿಂದ ಪ್ರಿನ್ಸಿಪಲ್ ಮಾತಾಡೋದು. ನಮ್ಮ ಸ್ಕೂಲ್ ಆನಿವರ್ಸರಿ ಸ್ಟೇಜ್ ಡಿಸೈನ್ ಮಾಡಬೇಕು. ಸಮಯ ಮಾಡ್ಕೊಂಡು ಬಂದರೆ ನಾಳೆ ಪ್ಲ್ಯಾನ್ ಮಾಡ್ಬೋದು. ಸರಿ, ನಾಳೆನೇ ಬರ್ತೇನೆ. ಹಲೋ ಹೀರೋಸ್, ನಾಳೆ ಮಂಗಳೂರು ಬರ್ತಾ ಇದ್ದೀನಿ. RNS ಸ್ಕೂಲ್ ಹತ್ರ ಬೆಳಗ್ಗೆ 10 ಗಂಟೆ ಬಂದುಬಿಡಿ. ಸರ್ ನಮಸ್ತೆ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಇಲ್ಲ ಬೇಡ, ಅಲ್ಲಿಗೆ ಹೋಗ್ಬೇಡ, ಸ್ಟೇಜ್ಗೆ ಹೋಗ್ಬೇಡ. ಹೌದಾ, ಸರಿ. ಇಷ್ಟು ದೊಡ್ಡದಿದೆ ಸ್ಟೇಜು. ಟೈಟ್ಲ್ ಏನಂತ ಆಮೇಲೆ ಹೇಳ್ತೇನೆ. ನಿಮಗೆ ಹೇಗೆ ಬೇಕೋ ಹಾಗೆ ಡಿಸೈನ್ ಮಾಡ್ಕೊಳ್ಳಿ. ಕಲರ್ಫುಲ್ ಫೆಸ್ಟಿವಲ್ ಕಳೆ ಬರಬೇಕಷ್ಟೇ. ಆಯಿತು ಸರ್, ಇಷ್ಟು ಹೇಳಿದ ಮೇಲೆ ಅದು ನನ್ನ ಜವಾಬ್ದಾರಿ. ಓಕೆನಾ? ಸರಿ ಸರ್, ಓಕೆ. ಈ ಹುಡುಗರು ಯಾರು ಅಂತ ಹೇಳಲೇ ಇಲ್ಲ ನೀವು? ಓ ಮರ್ತುಬಿಟ್ಟಿದ್ದೆ. ಇವನು ಅನಿಮೇಟರು, ಇವನು ಆರ್ಟ್ ಸ್ಟೂಡೆಂಟ್. ನಮಸ್ತೆ ಸರ್. ನಮಸ್ತೆ. ಇಲ್ಲೇ ಮಂಗಳೂರಿನವರು. ಹೌದಾ, ಒಳ್ಳೇದು. ಇಲ್ಲಿ ಬಂದಾಗಲೆಲ್ಲ ಜೊತೆಗಿರ್ತಾರೆ. ಓ, ಮಾತಾಡ್ತಾ ಮಧ್ಯಾಹ್ನ ಆಗಿದ್ದೆ ಗೊತ್ತಾಗಿಲ್ಲ ನೋಡಿ. ಮನೇಲಿ ಊಟದ ವ್ಯವಸ್ಥೆ ಮಾಡಿಸಿದ್ದೀನಿ, ಒಳ್ಳೆ ಫಿಶ್ ಮಾಡಿಸಿದ್ದೀನಿ. ಬನ್ನಿ ಹೋಗೋಣ. ಓ ಸೂಪರ್, ಹೋಗೋಣ ನಡ್ರಿ ಸರ್. ಸರ್ ಬನ್ನಿ, ಇದೇ ನಮ್ಮ ಮನೆ. ಓ ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ ಅಕ್ಕ. ಒಳಗ್ ಬನ್ನಿ. ಬನ್ನಿ. ಇಲ್ಲ ಅಡ್ಡಿಲ್ಲ, ತುಂಬ ಸೆಕೆ ಆಗ್ತಿದೆ, ಇಲ್ಲೇ ವರಾಂಡಲ್ಲಿ ಕೂರ್ತೇವೆ. ರೀ, ಒಂದ್ ನಿಮಿಷ ಹಾಂ ಬರ್ತೀರಾ? ಬಂದೆ, ಒಂದು ನಿಮಿಷ. ಹಾಂ ನೀವು ಹೋಗಿ ಬನ್ನಿ ಸರ್. ತುಂಬ ಸೆಕೆ ಮಾರೆ. ಅಬ್ಬ. ಸರ್, ಅಲ್ಲಿ ನೋಡಿ. ಸರ್, ಇದು ಆ ಫೋಟೋಶೂಟ್ ಅಲ್ವಾ? ಹಾಂ. ಇದು ಕ್ಯಾಲೆಂಡರ್ ಆಗಿದೆಯಾ? ಸರ್, ಈ ಕ್ಯಾಲೆಂಡರ್ ಇವರೇ ಶೂಟ್ ಮಾಡಿದ್ದು. ಹೌದಾ? ಹಾಂ. ತುಂಬ ಚೆನ್ನಾಗಿ ಬಂದಿದೆ ಸರ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಅದು ನೀವೇನಾ? ಈ ಹುಡುಗಿ ನಿಮ್ಗೆ ಹೇಗೆ ಪರಿಚಯ? ಈ ಆ ಫೋಟೋದಲ್ಲಿರೋದು ನಾನೇ. ಓಹ್, ಮರ್ತಿದ್ದೆ. ಆಸ್ಪತ್ರೆಗೆ ಹೋಗೋಕ್ಕೆ ದುಡ್ಡು ಕೇಳಿದೆಯಲ್ಲ, ತಗೋ.